ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಿವರಾಜ್ ಬಾಣಂಕಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ದಿನನಿತ್ಯ ರಾಜ್ಯದಲ್ಲಿ ಮರ್ಡರ್ಗಳು ನಡೀತಲೇ ಇದ್ರೂ ರೇಣುಕಾಸ್ವಾಮಿ ಕೇಸ್ ಮಾತ್ರ ಸಖತ್ ಸೌಂಡ್ ಮಾಡಿತ್ತು. ಯಾಕಂದ್ರೆ ಇದರ ಹಿಂದೆ ಇದ್ದವರು ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನೋ ಕಾರಣಕ್ಕೆ. ಅದರಲ್ಲೂ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು, ನನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚಿ ಬೇಡಿಕೊಳ್ಳುವ ಫೋಟೋ ನೋಡಿದವರಿಗೆ ಕಣ್ಣೀರು ಬರ್ತಾ ಇತ್ತು. ಆದರೆ ಈ ಫೋಟೋದ ಅಸಲಿಯತ್ತು ಇನ್ನೂ ಬಯಲಾಗಿಲ್ಲ. ಲ್ಯಾಬ್ಗೆ ಕಳಿಸಿರೋ ಈ ಫೋಟೋದ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದ್ರ ಜೊತೆ ಸಾಕಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನೀವು ಅದಕ್ಕೂ ಮುಂಚೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. A2 ಆಗಿರುವ ದಾಸ ಸದ್ಯ ಬೆನ್ನುನೋವಿನ ಸಮಸ್ಯೆಯಿಂದ ನರಳುತ್ತಿದ್ದು ಮಧ್ಯಂತರ ಜಾಮೀನಿನ ಮೇಲೆ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ವೇಳೆ ರೇಣುಕಾಸ್ವಾಮಿಯ 2 ಫೋಟೋಗಳು ಸಖತ್ ವೈರಲ್ ಆಗಿತ್ತು. ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ನಿಂದ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ನೀಡುವಂತೆ ಕಣ್ಣೀರಿಟ್ಟು ಅಂಗಲಾಚಿದ್ದ ಸಂದರ್ಭದಲ್ಲಿ ತೆಗೆದಿತ್ತು ಎನ್ನಲಾದ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು. ಇದನ್ನು ನೋಡಿದವರಿಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಗೊತ್ತಾಗಿತ್ತು. ಈ ಫೋಟೋ ನೋಡಿದವರಿಗೆ ಕರುಳು ಚುರುಕೆಂದಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡುವ ಸಂದರ್ಭದಲ್ಲಿ ತೆಗೆದ ಫೋಟೋ ಇದಾಗಿತ್ತು ಅನ್ನೋದು ಸಾಕಷ್ಟು ಜನರ ವಾದ. ಹಾಗೆ ಪೊಲೀಸರು ಹೇಳ್ತಾ ಇರೋದು ಅದನ್ನೇ. ಆದರೆ ಈ ಫೋಟೋದಲ್ಲಿ ಏನಿದೆ? ಈ ಫೋಟೋ ಸ್ಟೋನಿ ಬ್ರೂಕ್ಸ್ ಪಬ್ ಮಾಲೀಕ ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿತ್ತು. ಆದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊನೆ ಕ್ಷಣಗಳ ಫೋಟೋಗಳು ಕೃತಕ ಬುದ್ಧಿಮತ್ತೆ ಅಂದರೆ AI ನದ್ದು ಎನ್ನುವ ಆರೋಪ. AI ಆ್ಯಪ್ ಬಳಸಿ ಅದನ್ನು ಮಾಡಲಾಗಿದೆ ಅನ್ನೋ ಆರೋಪವಿದೆ. ಇದು AI ಫೋಟೋ ಎಂದು ಆರೋಪಿಗಳೇ ಹೇಳ್ತಾ ಇದ್ದಾರೆ. ಹೇಳಿದರು ಯಾವಾಗ ಅಂದರೆ ಈ ಕೇಸ್ನ ತನಿಖೆ ವೇಳೆ ಈ ಫೋಟೋ AI ಫೋಟೋ ಅಂತ ಹೇಳಿದರು. ಈ ಫೋಟೋ AI ಎನ್ನುವ ಆರೋಪ ಹಿನ್ನೆಲೆಯಲ್ಲಿ ಆರೋಪಿ ವಿನಯ್ ಮೊಬೈಲ್ ಮತ್ತು ಆ ಫೋಟೋವನ್ನು ಮತ್ತೆ FSR ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆದರೆ ಪರೀಕ್ಷೆಗೆ ನೀಡಿ 2 ತಿಂಗಳಾದರೂ ಇನ್ನೂ ಅದರ ವರದಿ ಬಂದಿಲ್ಲ. ಹೀಗಾಗಿ ಈ ವಿಚಾರವನ್ನು ಮುಂದಿಟ್ಕೊಂಡು ದರ್ಶನ್ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ಈಗಾಗಲೇ ಕೋರ್ಟ್ಗೆ ಅದು AI ಫೋಟೋ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತಿಳಿಸಿದರು. ಈಗ ರಿಪೋರ್ಟ್ ಬಾರದ ಹಿನ್ನೆಲೆ ಮತ್ತೆ ಇದೇ ವಿಚಾರ ಮುಂದಿಟ್ಕೊಂಡು ವಾದ ಮಂಡಿಸೋಕೆ ಒಳ್ಳೆಯ ಅಸ್ತ್ರ ಸಿಕ್ಕಂತಾಗಿದೆ. ಫೋಟೋ ಅಸಲೀನಾ ನಕಲೀನಾ? ರೇಣುಕಾಸ್ವಾಮಿ ಪ್ರಾಣಭಿಕ್ಷೆ ಕೇಳುವ ಫೋಟೋ ಅಸಲೀನಾ ನಕಲೀನಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಆರೋಪಿಗಳು ಇದು AI ಫೋಟೋ ಅಂತ ಹೇಳಿದ್ದಾರೆ. ಆದರೆ ಇದರ ಅಸಲಿಯತ್ತೇನು ಅನ್ನೋದು ಕಂಡುಹಿಡಿಯೋಕೆ FSL ಟೀಮ್ಗೆ ಕೂಡ ಕಷ್ಟವಾಗ್ತಿದೆಯಂತೆ. 2 ತಿಂಗಳು ಕಳೆದರೂ ಅದರ ರಿಪೋರ್ಟ್ ನೀಡಿಲ್ಲ. ಒಂದು ವೇಳೆ ರಿಪೋರ್ಟ್ನಲ್ಲಿ AI ಫೋಟೋ ಅಂತ ಬಂದರೆ ಡಿ ಗ್ಯಾಂಗ್ಗೆ ಪ್ಲಸ್ ಆಗುತ್ತೆ. ಇದೇ ವಿಚಾರ ಇಟ್ಕೊಂಡು ವಾದ ಮಾಡಬಹುದು. ಒಂದು ವೇಳೆ ಒರಿಜಿನಲ್ ಫೋಟೋ ಇದು ಮೊಬೈಲ್ನಲ್ಲಿ ತೆಗೆದ ಫೋಟೋ ಅನ್ನೋದು ಸಾಬೀತಾದರೆ ಡಿ ಗ್ಯಾಂಗ್ಗೆ ಜೈಲೇ ಫಿಕ್ಸ್ ಆಗೋ ಚಾನ್ಸ್ ತುಂಬ ಇದೆ. ಹೀಗಾಗಿ ಈ ಫೋಟೋದ ರಿಪೋರ್ಟ್ ಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಎಲ್ಲ ಸರಿಯಾದ ಟೈಮ್ಗೆ ನಡೆದಿದ್ರೆ 8 ದಿನಗಳ ಅಂತರಿಕ್ಷ ಯಾನ ಮುಗಿಸಿಕೊಂಡು ಸುನೀತಾ ವಿಲಿಯಮ್ಸ್ ಮರಳಿ ಭೂಮಿಗೆ ಬರಬೇಕಿತ್ತು. ಆದರೆ ಆಕೆ ಬಾಹ್ಯಾಕಾಶಕ್ಕೆ ಹಾರಿ 5 ತಿಂಗಳು ಕಳೆದಿವೆ. ಈಗಲೂ ಅಲ್ಲೇ ಲಾಕ್ ಆಗಿದ್ದಾರೆ. ಅಮೆರಿಕ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ವೋಟ್ ಮಾಡಿ ಅಂತ ನಗುನಗುತ್ತಾ ಹೇಳಿದ್ದ ಸುನೀತಾ ಅವರ ದೇಹ ಬದಲಾಗಿ ಹೋಗಿದೆ. ಚರ್ಮ ಮೂಳೆಗೆ ಅಂಟಿಕೊಂಡಂತಿದೆ. ಹಾಗಿದ್ರೆ ಸುನೀತಾ ವಿಲಿಯಮ್ಸ್ಗೆ ಏನಾಗಿದೆ? ಈಗ ಹೇಗಿದ್ದಾರೆ? ಯಾವಾಗ ಮರಳಿ ಭೂಮಿಗೆ ಬರ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಬಾಹ್ಯಾಕಾಶಕ್ಕೆ ಹೋದ ದಿನದಿಂದ ಸುನೀತಾ ವಿಲಿಯಮ್ಸ್ ಸುದ್ದಿಯಲ್ಲಿದ್ದಾರೆ. ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಸುದ್ದಿಯಲ್ಲಿದ್ದ ಗಗನಯಾತ್ರಿಗಳು ಬಳಿಕ ಬರೋದೇ ಇಲ್ಲ ಅಂತ ಆತಂಕ ಕೂಡ ನಿರ್ಮಾಣವಾಗಿತ್ತು. ಅದೆಲ್ಲ ನಿವಾರಣೆ ಆಯಿತು ಅನ್ನುವಾಗಲೇ ಹೊಸ ಸಂಕಷ್ಟ ಶುರುವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬೂಚ್ ವಿಲ್ಮೋರ್ ಅವರ ಈ ಫೋಟೋಗಳನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ 2 ಗಗನಯಾತ್ರಿಗಳ ಆರೋಗ್ಯ ದಿನದಿನಕ್ಕೂ ಹದಗೆಟ್ಟಿರುವ ಬಗ್ಗೆ ದೊಡ್ಡ ಅನುಮಾನ ಹುಟ್ಟಿಕೊಂಡಿದೆ. ಬಾಹ್ಯಾಕಾಶದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಕಾಲ ವಾಸ ಮಾಡ್ತಿರೋದ್ರಿಂದ ಸುನೀತಾ ವಿಲಿಯಮ್ಸ್ ತೂಕ ಕಳೆದುಕೊಂಡಿದ್ದು ಅಪೌಷ್ಟಿಕತೆಯಿಂದ ಆರೋಗ್ಯವೂ ಹದಗೆಟ್ಟಂತಿದೆ. ರಿಲೀಸ್ ಆಗಿರುವ ಸುನೀತಾ ವಿಲಿಯಮ್ಸ್ ಹೊಸ ಫೋಟೋಗಳು ಇದಕ್ಕೆ ಸಾಕ್ಷಿಯಂತಾಗಿದೆ. ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಫೋಟೋ ಬಿಡುಗಡೆಯಾಗಿದ್ದು ಗಗನಯಾತ್ರಿಗಳ ಆರೋಗ್ಯದ ಬಗ್ಗೆ ಈ ಫೋಟೋ ಗಂಭೀರವಾಗಿ ಚರ್ಚೆಯನ್ನು ಹುಟ್ಟುಹಾಕುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಈ ಫೋಟೋದಲ್ಲಿ ಕಾಣುವಂತೆ ಸುನೀತಾ ಹಾಗೂ ವಿಲ್ಮೋರ್ ಮುಖದಲ್ಲಿ ಯಾವ ಲವಲವಿಕೆ ಕೂಡ ಇಲ್ಲ. ಹೆಚ್ಚಿನ ಕಾಲ ಬಾಹ್ಯಾಕಾಶದಲ್ಲಿ ಉಳಿದ ಕಾರಣ ದೇಹ ರಚನೆ ಸಂಪೂರ್ಣ ಬದಲಾಗಿದ್ದು ಸುನೀತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ತೂಕ ಕಳೆದುಕೊಂಡಿದ್ದಾರೆ ಅನ್ನೋದು ಕಾಣುತ್ತೆ. 8 ದಿನಕ್ಕೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದ ಸುನೀತಾ ಹಾಗೂ ವಿಲ್ಮೋರ್ ಬೋಯಿಂಗ್ ಸ್ಟಾರ್ಲೈನರ್ ನೌಕೆಯಲ್ಲಿ ಸಮಸ್ಯೆಯಾದ ಕಾರಣ 150ಕ್ಕೂ ಅಧಿಕ ದಿನ ಲಾಕ್ ಆಗಿದ್ದಾರೆ.
ಗಗನಯಾತ್ರಿಗಳ ಆರೋಗ್ಯಕ್ಕಾಗಿ ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮ ಮಾಡ್ತಾ ಇದ್ದಾರಂತೆ. 2025 ಫೆಬ್ರವರಿ ಟೈಮಿಗೆ ಇಬ್ಬರನ್ನ ಭೂಮಿಗೆ ವಾಪಸ್ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಬಗ್ಗೆ ನಾಸಾ ಅಪ್ಡೇಟ್ ನೀಡಿದ್ದು ಸುನೀತಾ ವಿಲಿಯಮ್ಸ್ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದೆ. ಗಗನಯಾತ್ರಿಗಳಿಗೆ ನಿರಂತರವಾಗಿ ಆರೋಗ್ಯ ಪರೀಕ್ಷೆ ಮಾಡಲಾಗ್ತಿದೆ. ಗಗನಯಾತ್ರಿಗಳನ್ನು ಪರೀಕ್ಷೆ ಮಾಡೋದಕ್ಕಾಗಿಯೇ ನೇಮಕಗೊಂಡಿರುವ ವೈದ್ಯರು ಇದರ ಮೇಲ್ವಿಚಾರಣೆ ನಡೆಸಲಿದ್ದಾರೆ ಅಂತ ನಾಸಾದ ವಕ್ತಾರರು ತಿಳಿಸಿದ್ದಾರೆ. ಸುನೀತಾ ಅವರ ಫೋಟೋ ಅವರ ಆರೋಗ್ಯ ಹದಗೆಟ್ಟಿದೆ ಅನ್ನೋ ಅನುಮಾನವನ್ನ ಮೂಡಿಸಿದೆ. ಆದಷ್ಟು ಬೇಗ ಇವರಿಬ್ಬರು ಭೂಮಿಗೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಟಾಕ್ಸಿಕ್ ಚಿತ್ರತಂಡದಿಂದ ಮರಗಳನ್ನು ಕಡಿದ ಆರೋಪ ಕೇಳಿ ಬಂದಿದ್ದು ಅರಣ್ಯ ಇಲಾಖೆಯಿಂದ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ದಾಖಲಿಸಲಾಗಿದ್ದು ಕೆವಿಎನ್ ಪ್ರೊಡಕ್ಷನ್, ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್, HMT ಜನರಲ್ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಶ್ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾಗಾಗಿ HMT ಗ್ರೌಂಡ್ನಲ್ಲಿ ಸೆಟ್ ಹಾಕಲಾಗಿತ್ತು. ಸೆಟ್ ಹಾಕಲು ನೂರಾರು ಮರಗಳ ಕಡಿದಿರೋ ಆರೋಪ ಕೇಳಿ ಬಂದಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಈಶ್ವರ ಖಂಡ್ರೆ ಪರಿಶೀಲನೆ ನಡೆಸಿ ಈಗ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ನಾಳೆ ನಡೆಯಲಿದೆ. 2 ದಿನಗಳ ಕಾಲ ಈ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧವನ್ನು ಮಾಡಲಾಗಿದೆ. ನಾಳೆಯ ಮತದಾನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಟ ಅಭಿಷೇಕ್ ಅಂಬರೀಷ್ ಅವೀವಾ ದಂಪತಿಗೆ ಗಂಡು ಮಗು ಜನನವಾಗಿದೆ. ನಗರದ ಸ್ಪರ್ಶ ಆಸ್ಪತ್ರೆಯಲ್ಲಿ ಅವೀವಾ ಅವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದು ಮೊಮ್ಮಗನನ್ನ ಸುಮಲತಾ ಅವರು ಹಿಡಿದುಕೊಂಡಿರುವ ಫೋಟೋ ವೈರಲ್ ಆಗಿದೆ. ತಾಯಿ ಅವೀವಾ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿದ್ದಾರೆ ಎಂದು ಆಸ್ಪತ್ರೆಯ ಸಿಬ್ಬಂದಿ ತಿಳಿಸಿದ್ದಾರೆ. ಗಂಡು ಮಗು ಹುಟ್ಟುತ್ತಿದ್ದಂತೆ ಅಭಿಮಾನಿಗಳು ಜೂನಿಯರ್ ಅಂಬರೀಷ್ ಬಂದರು ಎಂದು ಸಂಭ್ರಮಿಸುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ವಿಮಾನಯಾನ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ವಿಸ್ತಾರ ಏರ್ಲೈನ್ಸ್ ಏರ್ ಇಂಡಿಯಾ ಜೊತೆಗೆ ವಿಲೀನಗೊಂಡಿದ್ದು ಮೊದಲ ವಿಮಾನ ಹಾರಾಟ ನಡೆಸಿದೆ. ಮೊದಲ ವಿಮಾನ ಮುಂಬೈನಿಂದ ದೆಹಲಿಗೆ ಹಾರಾಟವನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ 165ಕ್ಕೂ ಹೆಚ್ಚು ರಾಕೆಟ್ ದಾಳಿ ಮಾಡಿದೆ. ಕರ್ಮೇಲ್ ಗುರಿಯಾಗಿಸಿ ಈ ದಾಳಿ ಮಾಡಿದೆ. ಅದು ಯಾವಾಗ ಪೇಜರ್ ಅಟ್ಯಾಕ್ ಮಾಡಿದ್ದು ನಾವೇ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ರು ಹಿಜ್ಬುಲ್ಲಾ ದಾಳಿ ಮಾಡಿದೆ. ಗಲೀಲಿ ಮತ್ತು ಹೈಫಾ ಕೊಲ್ಲಿ ಮೇಲೆ ನಡೆದ ದಾಳಿಯಿಂದ ಮಗು ಸೇರಿದಂತೆ 7 ಮಂದಿ ಗಾಯಗೊಂಡಿದ್ದಾರೆ. ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಕಂಬ್ಯಾಕ್ ಮಾಡಲು ಸಜ್ಜಾಗಿದ್ದಾರೆ. ರಣಜಿ ಟ್ರೋಫಿಯ ಗ್ರೂಪ್ ಸಿ ಪಂದ್ಯದಲ್ಲಿ ಬಂಗಾಳ ಪರ ಶಮಿ ಕಣಕ್ಕಿಳಿಯುವುದು ಫಿಕ್ಸ್ ಆಗಿದೆ. ಇದರೊಂದಿಗೆ ಟೀಂ ಇಂಡಿಯಾ ವೇಗಿ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳುತ್ತಿರುವುದು ಕೂಡ ಕನ್ಫರ್ಮ್ ಆದಂತಾಗಿದೆ. ಪಾದದ ನೋವಿನ ಕಾರಣ ಟೀಂ ಇಂಡಿಯಾದಿಂದ ಹೊರಗುಳಿದಿದ್ದ ಶಮಿ ಇದೀಗ ಇಂದೋರ್ನಲ್ಲಿ ನಡೆಯಲಿರುವ ಮಧ್ಯಪ್ರದೇಶ್ ವಿರುದ್ಧದ ಪಂದ್ಯದ ಮೂಲಕ ಮತ್ತೆ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. 2023ರ ಏಕದಿನ ವಿಶ್ವಕಪ್ ವೇಳೆ ಮೊಹಮ್ಮದ್ ಶಮಿ ಅವರ ಪಾದದಲ್ಲಿ ನೋವು ಕಾಣಿಸಿಕೊಂಡಿತ್ತು. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.